ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ನಾನು ಬಂದೀನಿ ನಮ್ಮ ದೊಡ್ಡವರ ಹೊಲಕ್ಕೆ. ನಾನು ನನ್ನ ಗಂಡನ ಮನೆಗಿಲ್ಲ, ನಮ್ಮ ದೊಡ್ಡವ್ರ ಮನೆಗೆ ಬಂದೀನಿ. ಅಂದ್ರೆ ನನ್ನ ಮುತ್ತಜ್ಜಿ ಮನೆಗೆ, ನಮ್ಮ ಅವನ ಅಜ್ಜಿ ಮನೆ ಇದು. ಹಂಗೆ ಹೊಲದಾಗ ಸ್ವಲ್ಪ ಕೆಲಸ ಐತೆ ಅಂತ, ಹಾಗಾಗಿ ಅವ್ರು ಬಂದರು. ಅವ್ರ ಜೊತೆ ನಾನು ಬಂದೆ. ಹಂಗೆ ಹೊಲ ನೋಡ್ಕೊಬರೋನು, ನೀರ್ಲನ್ನ ಏನಾರು ಅದಾವೇನಂತ ಬಂದಿದ್ದೆ ನಾನು. ಇವಾಗ ಅಲ್ಲೇ ಹೋಗ್ಬೇಕು, ಅಲ್ಲೇ ಶೆಡ್ ಕಟ್ಟಕತ್ತಾರ. ನಾನು ಚಿಕ್ಕಕ್ಕ ಮತ್ತು ದೊಡ್ಡಮ್ಮ ಬಂದೀವಿ. ಇಲ್ಲೇ ಸಣ್ಣರಿದ್ದಾಗ ನಾವೆಲ್ಲ ಆಟ ಆಡ್ತಿದ್ವಿ. ಬರ್ರಿ ಹೋಗೋಣ, ತೋರಿಸ್ತೀನಿ. ಮೊದಲಿನ ವ್ಲಾಗ್ನಾಗೆಲ್ಲ ತೋರಿಸಿನಿ ನಾನು. ನೋಡಿಲ್ದಾರೆ ಈ ವ್ಲಾಗ್ನಾಗ ನೋಡ್ಕೊಂಬಿಡ್ರಿ. ಮತ್ತು ಯಾರು ಹೊಸದಾಗಿ ನೋಡ್ತಿರ್ತಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಮೇಯ್ನ್ ಪೂರ್ತಿ ವ್ಲಾಗ್ನ ಕಂಪ್ಲೀಟಾಗಿ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಇಷ್ಟು ಎಲ್ಲ ನಮ್ಮ ದೊಡ್ಡವಾರ ಅಲ್ಲಿ ಕಾಣುತ್ತಲ್ಲ, ಅದು ನೆಕ್ಸ್ಟ್ ಐತಿ, ಅದನ್ನು ನಮ್ಮ ದೊಡ್ಡವಾರದ ಹೊಲ. ಈ ಸೆಕೆಗೆ ಆರಾಮ ಗಾಳಿ ಬರಕತ್ತಿಲ್ಲ, ಮಾವಿನ ಗಿಡದ್ದು ಆರಾಮ್ ಕುಂತು ಬಿಟ್ಟಿನಿ ನಾನು. ನೀರ್ಲನ್ನು ತರಬೇಕಂದ್ರೆ ಅಲ್ಲೇ ಬಾಯ್ಸ್ ಅದಾರ, ಹಾಗಾಗಿ ನಾನು ಹೋಗಲಿಲ್ಲ. ನಮ್ಮ ತನು ಹೋಗ್ಯಾಳ, ಅಂದರೆ ನನ್ನ ಮಗಳು. ನಾವು ಇಲ್ಲೇ ಕುಂತು ಬಿಟ್ಟೀವಿ. ಅಲ್ಲ, ನಾನು ಬೇಕು ಕುಂತೀನಿ, ಅವರು ಅಲ್ಲೇ ಲಡ್ಡು ಇದು ಮಾಡಕತ್ತಾರೆ ದೊಡ್ಡವರು. ಆಕೆ ನೀರ್ಲನ್ನು ತರಬೇಕಂತಂದು ಅಲ್ಲಿ ಒಡ್ಡು ಹತ್ತಕತ್ತಾಳ. ಹತ್ತದಾಗ ಹೊಲಕ್ಕೆ ಜಾರು ಬೀಳಕತ್ತಾಳ. ಬ್ಯಾಡ್ ಬಾ ಅಂದ್ರೆ ಬರವಳ್ಳು. ಬ್ಯಾಡ್ ಬಾ. ನೋಡ್ರಿ ಇಲ್ಲೈತ್ ನೋಡ್ರಿ ನೀರ್ಲನ್ನು. ನಾವು ಸಣ್ಣರಿದ್ದಾಗ ಇಲ್ಲಿಗೆ ಬರ್ತಿದ್ವಿ ನೀರ್ಲನ್ನು ಹರ್ಕೊಂಡು ತಿನ್ನಕ್ಕೆ. ಈಗಿನ ಇಲ್ಲಿಗೆ ಬಂದ್ವಿ. ಭಾಳ ವರ್ಷಗಳ ನಂತರ ತಿನ್ನಕತ್ತೀನಿ ನಾನು. ಅಲ್ಲೇ ಉಡುಪಿಯಾಗಿದ್ದಾಗ ನಮ್ಮ ಮನೆ ಹಿಂದೆ ಒಂದು ಶಾಲೆ ಇತ್ತು, ಅಲ್ಲಿತ್ತು. ಅಂದ್ರೆ ನನ್ನ ಶಾಲೆನ ಅದು. ನಿನ್ನೆ ಗಾಳಿಗೆ ಬಿದ್ದವನ, ನಿನ್ನೆ ಜೋರು ಮಳೆ ಗಾಳಿ ಇತ್ತಿಲ್ಲ. ನಮ್ಮ ದೊಡ್ಡವರು ಕಟ್ಟಿಗೆ ಮಾಡಕತ್ತಿದ್ರು. ಹೆಂಗೆ ಹೊಲಕ್ಕೆ ಬಂದಿದ್ವಲ್ಲ, ಸೊ ಕಟ್ಟಿಗೆ ತೊಗೊಂಡು ಹೋಗೋಣ ಅಂಥೇಳಿ ನೆಕ್ಸ್ಟ್ ಅದೆಲ್ಲ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಅವರ ಇನ್ನೂ ಮ್ಯಾಗಿನ ಹೊಲದಾಗಿದ್ರು. ನಾವಿಲ್ಲಿ ಬಂಡಿ ಇತ್ತು, ಅಲ್ಲಿ ಬಂದು ಸ್ವಲ್ಪ ಹೊತ್ತು ಹಂಗೆ ಗಾಳಿಗೆ ಕುಂತಿದ್ವಿ.
ಈ ಪುಟಾಣಿ ನಮ್ಮ ದೊಡ್ಡಕ್ಕನ ಮಗ. ಹೊಲ್ದಾಗಿದ್ದ ವಾಪಸ್ ಬಂದಾಗ ಅವನ ಜೊತೆ ಸ್ವಲ್ಪ ಹಂಗೆ ಆಡಕತ್ತಿದ್ದೆ. ನೋಡ್ರಿ ನಾ ಊರಿಗೆ ಹೊಂಟಿನಂತಂದು ನಮ್ಮ ಮಾಮ ಫುಲ್ ಚಿಕನ್ ಮಾಡಕತ್ತಾರ. ಸಣ್ಣ ಮಾಮ ಎಲ್ಲ ನಮ್ಮ ಸಣ್ಣ ಅಕ್ಕ ಏನು ಕೊಬ್ಬರಿ ಹಚ್ಚಕತ್ತಾವ. ಚಿಕನ್ ಮತ್ತು ಮೀನು ಇವತ್ತು ಅವರಿಗೆ ಮೀನು ಫ್ರೈ ಕ್ರೇವಿಂಗ್ ಆಗೈತಿ. ಅದಕ್ಕೆ ಮೀನು ಮಾಡೋದು ನನ್ನ ಕೆಲಸ, ಚಿಕನ್ ಮಾಡೋದು ಅವ್ರ ಕೆಲಸ. ಅವ್ರು ಮಾಡಕತ್ತಾರ. ಇದು ಚಿಕನ್ ಮಾಡಿ ಸ್ವಲ್ಪ ಟೇಸ್ಟ್ ಹೆಂಗಾಗೈತೆ ಅಂತೇಳಿ ಟೇಸ್ಟಿಗೆ ಅಂತ ತೆಗೆದಿದ್ರು. ಮತ್ತು ನಾನು ಮೀನು ಫ್ರೈ ಮಾಡಿದೆ. ದಪ್ಪನ ಮೀನು ಫ್ರೈ ಮಾಡೋಷ್ಟೊತ್ತಿಗೆ ಸಾಕಾಗಿ ಹೋಕ್ಕವು.